Watch India's largest kids library only on Jio Hotstar. Download the app now. ಗುಡ್ ಮಾರ್ನಿಂಗ್ ಬಾಕ್ಸರಣ್ಣ. ಯಾಕೋ ಟೆನ್ಷನ್ ಅಲ್ಲಿದ್ದೀರಾ? ಏನು ವಿಷಯ ಹೇಳಿ. ಅರೆ ಮೋಟು, ನಾನಿವತ್ತು 2 ವಿಷಯದಲ್ಲಿ ತಗ್ಲಾಕೊಂಡ್ಬಿಟ್ಟಿದ್ದೀನಿ ಕಣೋ. ಒಂದು, ಇವತ್ತು ನಾನು ಹೊಸ ಕಾರ್ ಡೆಲಿವರಿ ತಗೊಳಕ್ಕೆ ಮಾಡ್ರನ್ ಸಿಟಿಗೆ ಹೋಗ್ಬೇಕಾಗಿತ್ತು. ಮತ್ತೆ ಇನ್ನೊಂದು, ನನ್ನ ಬಾಕ್ಸಿಂಗ್ ಕಾಂಪಿಟೇಷನ್ ಬೇರೆ ಬಂದ್ಬಿಟ್ಟಿದೆ. ಇವಾಗ ನಾನು 2 ಕಡೆ ಒಂದೇ ಸರಿ ಹೆಂಗೋಗ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಇಷ್ಟು ಸಿಂಪಲ್ ವಿಷಯಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ ನೀವು? ನೀವು ನಿಮ್ ಬಾಕ್ಸಿಂಗ್ ಕಾಂಪಿಟೇಷನ್ ಹೋಗಿ ಅಣ್ಣ. ನೀವು ಕಾರ್ ಬಗ್ಗೆ ವರಿ ಮಾಡ್ಕೋಬೇಡಿ. ನಾವು ನಿಮ್ ಕಾರ್ ಡೆಲಿವರಿ ತಗೋತೀವಿ. ಏನ್ ಪತ್ಲು? ಇಲ್ಲ ಬೇಡ ಬೇಡ ಮೋಟು, ಬೇಡ ಕಣೋ. ಏನ್ ಹೇಳ್ತಿದ್ಯಾ? ಅರೆ ಮೋಟು, ನೀನ್ ನನ್ನ ಪ್ರಾಬ್ಲಮ್ಮೇ ಸಾಲ್ವ್ ಮಾಡ್ಬಿಟ್ಟೆ ಕಣೋ. ನೀವಿಬ್ರು ಹೋಗಿ ನನ್ನ ಕಾರ್ ತಗೊಂಬನ್ನಿ. ಥ್ಯಾಂಕ್ ಯು ಮೋಟು, ಥ್ಯಾಂಕ್ ಯು ಪತ್ಲು. ಆದ್ರೆ ಒಂದ್ ವಿಷಯ, ನನ್ನ ಕಾರು ಹೊಸ ಮಾಡಲ್ದು, ಒಂದೇ ಒಂದ್ ಸ್ಕ್ರಾಚ್ ಕೂಡ ಆಗ್ಬಾರ್ದು. ಹಂಗೇನಾದ್ರೂ ಆಯ್ತು ಅಂದ್ರೆ ನಿಮ್ಮಿಬ್ಬರು ಮೈ ಮುಳೆನ ನೆಟ್ಟು ಮಾಡಾಕ್ಬಿಡ್ತೀನಿ. ಹಾ, ಮೋಟು, ನಿಧಾನಕ್ಕೆ ಕೊಡ್ಸೋ. ಇಲ್ಲೋಡ್ರಪ್ಪ, ನನ್ನ ಜೀವನ ಗೆಳೆಯರ ಈ ಕಾರು ಎಷ್ಟು ಸಕ್ಕತ್ತಾಗಿದೆ. ಅಯ್ಯಪ್ಪ, ಇಷ್ಟೊಂದು ಸುಂದರವಾದ ಕಾರು. ಇಂಥ ಕಾರ್ನ ನಾನು ನನ್ನ 20 ವರ್ಷದ ಅನುಭವದಲ್ಲಿ ನೋಡೇ ಇಲ್ಲ. ಏ ಮೋಟು, ಆರಾಮಾಗಿ ಓಡ್ಸೋ. ಇದು ಕಾರ್ ಕಣೋ, ಏರೋಪ್ಲೇನ್ ಅಲ್ಲ. ಪತ್ಲು, ಟೆನ್ಷನ್ ಬಿಟ್ಟು ರೈಡ್ ಮಜಾ ತಗೊಳ್ಳೋ ನೀನು. ಎದುರುಗಡೆ ಸಿಗ್ನಲ್ ಇದೆ ಕಣ ಮೋಟು. ಅಯ್ಯೋ ಮೋಟು, ಏನೋ ಮಾಡ್ಬಿಟ್ಟೆ ನೀನು. ಸಾರಿ ಪತ್ಲು, ಯಾಕೆ ಹಿಂಗಾಗ್ತಿದೆ ಅಂತ ನಂಗೆ ಗೊತ್ತಾಗ್ತಿರ ಇಲ್ಲ ಕಣೋ. ಕಾರು ಭೂಮಿ ಮೇಲಲ್ಲ ಆಕಾಶ ಮೇಲೆ ಇರೋ ತರ ಅನಿಸ್ತಾ ಇದೆ ಕಣೋ ನಂಗೆ. ಇಳಿರೋ ಕೆಳಗಡೆ ನಾನ್ ನಿಮ್ಮನ್ನ ಬಿಡೋದೇ ಇಲ್ಲ. ಕಾರ್ಗೆ ಗುದ್ಬಿಟ್ಟು ಓಡೋಗ್ಬೇಕು ಅಂತ ನೋಡ್ತಾ ಇದ್ದೀರಾ? ಪೊಲೀಸರ ಹತ್ರ ಎಳ್ಕೊಂಡೋಗಿ ಇವ್ರನ್ನ. ಮೋಟು, ನಮ್ಗೆ ಯಾಕೋ ಮೇಲಿರೋ ಭಗವಂತನ ಹತ್ರ ಹೋಗೋ ಟೈಮ್ ಬಂದ್ಬಿಟ್ಟಿದೆ ಕಣೋ. ನಾವ್ ಇವ್ರ ಹತ್ರ ಒಂದ್ಸರಿ ಬಚಾವಾದ್ರು ಬಾಕ್ಸರ್ ಮಾತ್ರ ನಮ್ಮನ್ ಬಿಡಲ್ಲ ಕಣೋ. ಕಾರ್ ಸ್ಟಾರ್ಟ್ ಮಾಡ ಮೋಟು. ಹಿಡ್ಕೊಳ್ಳಿ ಅವ್ರನ್ನ, ಓಡೋಗಕ್ ಬಿಡ್ಬೇಡಿ ಅವ್ರನ್ನ. ಮೋಟು, ನಿಧಾನ ಕಣೋ. ಹಲೋ ಹಲೋ, ಇನ್ಸ್ಪೆಕ್ಟರ್ ಚಿಂಗಂ ಸರ್. ಯಾರೋ ಒಬ್ಬ ಅಪರಾಧಿ ಸಿಗ್ನಲ್ ಜಂಪ್ ಮಾಡಿದ್ದಾನೆ. ಅವನು ನಿಮ್ ಕಡೆನೆ ಬರ್ತಾ ಇದ್ದಾನೆ. ರೆಡ್ ಸ್ಪೋರ್ಟ್ಸ್ ಕಾರ್ ಇದೆ, ಸ್ಟಾಪ್ ಹಿಮ್. ಡೋಂಟ್ ವರಿ. ಈ ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ನಾನು ಅವನ್ನ ಈಗ್ಲೇ ಹಿಡಿದಾಕ್ಬಿಡ್ತೀನಿ. ಮೋಟು, ಇರ್ಲಾರ್ದೆ ಇರುವೆ ಬಿಟ್ಕೊಂಡಂಗ ಆಯ್ತಲ್ಲ ನಮ್ ಕತೆ. ಇರುವೆ ಬಿಟ್ಕೊಂಡಂಗ ಆಯ್ತಾ? ಪತ್ಲು, ಏನ್ ಹೇಳ್ತಿದ್ಯೋ? ಇರುವೆನೂ ಇಲ್ಲ, ಗೊದ್ದಾನೂ ಇಲ್ಲ, ಹೇಳೋ ಏನು? ಅಯ್ಯೋ ಮೋಟು, ಇದು ಗಾದೆ ಕಣೋ. ನೀನ್ ಸರಿಯಾಗಿ ಕಾರ್ ಓಡ್ಸೋ. ಅಲ್ಲೋಡು, ಅವ್ರು ನಮ್ ಹಿಂದಾನೆ ಬಿದ್ದಿದ್ದಾರೆ ಕಣೋ, ಫಾಲೋ ಮಾಡ್ತಿದ್ದಾರೆ. ಮೋಟು ಬತ್ತು, ಒಳ್ಳೇದಾಯ್ತು ನೀ ಸಿಕ್ಕಿದ್ದು. ಒಬ್ಬ ಅಪರಾಧಿ ಇಡೀ ಸಿಟಿ ಪೂರ್ತಿ ಕಾರ್ಗಳಿಗೆ ಡ್ಯಾಶ್ ಮಾಡ್ಕೊಂಡು ಓಡಿಸ್ತಾ ಇದ್ದಾನಂತೆ. ಮತ್ತೆ ಅವನ ಕಾರು ರೆಡ್ ಸ್ಪೋರ್ಟ್ಸ್ ಕಾರ್ ಅಂತೆ, ನಿಮ್ ಕಾರ್ ತರನ ಇದೆಯಂತೆ. ಮಾಡರ್ನ್ ಸಿಟಿನಲ್ಲಿ ನಾನು ಯಾವುದೇ ಅಪರಾಧಿನ ಹಿಡಿದ್ಬಿಟ್ರೆ ನನಗೆ ಪ್ರಮೋಷನ್ ಸಿಕ್ಬಿಡುತ್ತೆ. ನಾನು ಅವ್ರನ್ನ ಖಂಡಿತ ಬಿಡೋದಿಲ್ಲ. ಮೋಟು ಬತ್ತು ನೋಡು, ಪೊಲೀಸ್ನವ್ರು ಬರ್ತಿದ್ದಾರೆ. ಅವ್ರು ನನ್ನ ಸಹಾಯಕ್ಕೋಸ್ಕರ ಬರ್ತಾ ಇದ್ದಾರೆ. ಪತ್ಲು, ಏನ್ ಮಾಡೋದು? ಅಯ್ಯಮ್ಮ ಮೋಟು, ನಾವು ಅಪರಾಧಿನ ಇಡಬೇಕು, ಅಪರಾಧಿನ. ಮತ್ತೆ ನೀನೇ ಅಪರಾಧಿ ತರ ಯಾಕೆ ಓಡಿಸ್ತಾ ಇದೀಯಾ? ಚಿಂಗಂ ಸರ್, ಅಪರಾಧಿನ ಹಿಡಿಬೇಕಾದ್ರೆ ಎಷ್ಟೋ ಸಲ ನಮ್ಮನ್ನ ನಾವೇ ಅಪರಾಧಿ ಅಂತ ಅನ್ಕೊಂಡು ಓಡಿಸ್ಬೇಕಾಗುತ್ತೆ. ಟ್ರೈನ್ ಹಾರ್ನ್ ಎಲ್ಲಿಂದ ಬರ್ತಾ ಇದೆ? ಏನಿದು? ಮಾಡರ್ನ್ ಸಿಟಿ ಎಷ್ಟು ಮಾಡರ್ನ್ ಆಗ್ಬಿಟ್ಟಿದೆ. ಈ ರಸ್ತೆಯಲ್ಲಿ ಟ್ರೈನ್ ಬರ್ತಾ ಇದೆ. ಮೋಟು, ರಸ್ತೆಲಿ ಟ್ರೈನ್ ಬರ್ತಾ ಇಲ್ಲ ಕಣ. ನಮ್ ಕಾರು ಮೆಟ್ರೋ ಟ್ರೈನ್ ಜಾಗದಲ್ಲಿ ಹೋಗ್ತಾ ಇದೆ. ಅಯ್ಯಪ್ಪ, ಮೋಟು ಉಳಿಸು. ನಾನು 20 ವರ್ಷದ ಅನುಭವದಲ್ಲಿ ಯಾವತ್ತೂ ಟ್ರೈನ್ ಕೆಳಗಡೆ ಹೋಗೇ ಇಲ್ಲ.
ಏನ್ ಮಾಡೋದು? ಖಾಲಿ ಹೋಟೆಲ್ ಅಂತ ತಲೆನೇ ಓಡೋದಿಲ್ಲ. ಏನಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡೋ. ಐಡಿಯಾ, ಕಾರ್ನ ಲೇಕ್ ಒಳಗೆ ಜಂಪ್ ಮಾಡೋ. ಹಲೋ ಚಿಂಗಮ್ ಸರ್, ಈಗ ತಾನೇ ಸುದ್ದಿ ಬಂತು, ಅಪರಾಧಿ ಕಾರು ಫ್ಲೈಓವರ್ ಇಂದ ಮೆಟ್ರೋ ಟ್ರ್ಯಾಕ್ ಮೇಲೆ ಬಿದ್ದಿದೆ, ಮತ್ತೆ ಅಲ್ಲಿಂದ ಲೇಕ್ ಒಳಗಡೆ ಬಿದ್ದಿದೆ. ಈಗ ಅವರು ಓಡೋಗೋ ಪ್ರಯತ್ನ ಪಡ್ತಾ ಇದ್ದಾರೆ. ಅಯ್ಯಮ್ಮ, ಯು ಡೋಂಟ್ ವರಿ, ನಾನು ಅವ್ರನ್ನ ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ನಾವು ಲೇಕ್ ಹತ್ರನೇ ಇದೀವಿ. ಅಪರಾಧಿ ಕಾರ್ ಫ್ಲೈಓವರ್ ನಿಂದ ಮೆಟ್ರೋ ಟ್ರ್ಯಾಕ್ ಮೇಲೆ ಬಿದ್ದಿದೆ, ಹಾಗೆ ಟ್ರ್ಯಾಕ್ ನಿಂದ ಲೇಕ್ ಮೇಲೆ ಬಿದ್ದಿದೆ. ಅಯ್ಯಮ್ಮ, ಇದು ಬೇರೆ ಯಾರು ಅಲ್ಲ, ಮೋಟು ಪತ್ಲು ಕಾರೇ. ಅಯ್ಯಮ್ಮ, ಅಯ್ಯಮ್ಮ, ಮೋಟು ಪತ್ಲು, ನೀವು ನನಗೆ ದ್ರೋಹ ಮಾಡ್ಬಿಟ್ರಿ. ನಾನು ನಿಮ್ಮನ್ನ ಖಂಡಿತ ಬಿಡೋದಿಲ್ಲ. ಸ್ಟಾಪ್ ಇನ್ ದ ನೇಮ್ ಆಫ್ ಲವ್. ನೀವು ನನಗೆ ದ್ರೋಹ ಮಾಡ್ಬಿಟ್ರಿ. ದ್ರೋಹ 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 ದ್ರೋಹ. ಇಲ್ಲಿ ಕಿಟಕಿ ತೆಗಿಯೋ, ತೆಗಿ. ಅಯ್ಯೋ, ಅಷ್ಟೇ ನಮ್ ಕತೆ ಇವತ್ತು. ಗೇಟ್ ಹಾಕ್ಬಿಟ್ಟಿದಾರೆ ಕಣ. ಹಿಂದೆ ಹೋದ್ರೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಕಣ. ಈಗ ಏನ್ ಮಾಡೋದು? ಅಯ್ಯೋ ನನ್ ಗೆಳೆಯ, ಟೆನ್ಷನ್ ಮಾಡ್ಕೊಬೇಡ ಕಣೋ. ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ ಕಣಪ್ಪ. ಮೊಟ್ಟು, ನನ್ನ ಜೀವದ ಗೆಳೆಯ, ಈಗ ನೀನು ಕಾರ್ನ ಮೇಲ್ಗಡೆ ಹಾರಿಸ್ಕೊಂಡು ಹೋಗ್ಬೋದು ಕಣಪ್ಪ. ಹೆಲ್ಮೆಟ್ ಇತ್ತು ಅಂತ ನೀವು ಮೊದಲು ನಮ್ಗೆ ಯಾಕೆ ಹೇಳಲೇ ಇಲ್ಲ? ನಾವು ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀವಿ, ನೀವು ನೋಡಿದ್ರೆ ಆರಾಮಾಗಿ ಕೂತ್ಕೊಂಡಿದ್ದೀರಾ. ಹಾಕು. ಅಯ್ಯೋ, ಸಾರಿ ಕಣ್ರಪ್ಪ, ಸಾರಿ, ನನ್ಗೆ ಕ್ಷಮಿಸ್ಬಿಡ್ರಪ್ಪ. ನನಗೆ ಜ್ಞಾಪಕ ಆಗಲಿಲ್ಲ ಕಣ್ರಯ್ಯ, ಈಗ ಜ್ಞಾಪಕ ಬಂತು. ಅರೆ ಇದು ಅದೇ ಕಾರು. ಏ ನಿಲ್ಲಿ. ಸ್ಟಾಪ್ ಇನ್ ದ ನೇಮ್ ಆಫ್ ಲವ್. ನಾವು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನಿಲ್ಲಿ. ಹಲೋ, ಏರ್ ಫೋರ್ಸಿಗೆ ಫೋನ್ ಮಾಡಿ, ಬೇಗ ಮಾಡಿ. ನಮ್ಮನ್ನು ಕವರ್ ಮಾಡ್ಬಿಟ್ಟಿದ್ದಾರೆ. ಅಯ್ಯಪ್ಪ, ಈ ಕಾರ್ನಿಂದಾಗಿ ನಮ್ ಗತಿ ಎಂತ ಪರಿಸ್ಥಿತಿ ಆಯ್ತು. ನಿಂತ್ಕೊಳ್ಳಿ, ಬಿಟ್ಬಿಡಿ. ಮಾಮನಿ, ಯಾರಾದ್ರೂ ಕಾಪಾಡಿ. ಅಯ್ಯಮ್ಮ, ಕಾಪಾಡಿ. ಮೊಟ್ಟು, ಡ್ರೈವಿಂಗ್ ಸೀಟಿಂದ ಈ ಕಡೆ ಬಾರೋ. ಇದನ್ನ ನಾನ್ ಹ್ಯಾಂಡಲ್ ಮಾಡ್ತೀನಿ ಕಣ. ಚಿಂಗಮ್ ಸರ್, ನನ್ನ ಬಿಡ್ಬಿಡಿ ಸರ್. ಚಿಂಗಮ್ ಸರ್. ಹೇ ಮೊಟ್ಟು, ಕಾರ್ ಡೆಲಿವರಿ ತಗೊಂಬಂದ. ಎಲ್ಲಿದೆ ಹೇಳು? ಎಲ್ಲಿದೆ ಹೇಳು? ಎಲ್ಲಿದೆ ಹೇಳು? ಬಾಕ್ಸರಣ್ಣ, ಡೆಲಿವರಿ ಏನೋ ತಗೊಂಡ್ವಿ, ಆದ್ರೆ ತಗೊಳ್ಳಿ ನಿಮ್ ಕಾರು. ಏ, ನನ್ ಕಾರು? ಇದನ್ನು ನೀನು ಕಾರು ಅಂತ ಹೇಳ್ತೀಯಾ? ನಾನು ಕಾರ್ನೆಲ್ಲ ಪೀಸ್ ಮಾಡಾಕ್ಬಿಟ್ಟಿದ್ಯಲ್ಲ. ಕಾರ್ನೆಲ್ಲ ಅಸ್ಥಿ ಪಂಜರ ಮಾಡಾಕ್ಬಿಟ್ಟಿದ್ಯಲ್ಲೋ. ಅದನ್ನೆಲ್ಲ ಸರಿ ಮಾಡು, ಇಲ್ಲಾಂದ್ರೆ ನಿಮ್ಮ ಅಸ್ಥಿ ಪಂಜರ ಯಾರಿಗೂ ಸಿಗದಂಗ್ ಮಾಡ್ಬಿಡ್ತೀನಿ. ನಿಮ್ಮನ್ನ ಯಾರು ಕಾಣದೇ ಇರೋ ಜಾಗಕ್ಕೆ ಡೆಲಿವರಿ ಮಾಡ್ಬಿಡ್ತೀನಿ. ಹುಷಾರ್. ಪತ್ಲು, ಏನ್ ಮಾಡೋದು? ಖಾಲಿ ಹೋಟೆಲ್ ಅಂತ ತಲೆನೇ ಓಡಲ್ಲ ಕಣೋ. ಏನಾದ್ರೂ ಒಂದ್ ಒಳ್ಳೆ ಐಡಿಯಾ ಕೊಡೋ. ಐಡಿಯಾ ಇದು ತಗೊಳ್ಳೋ, ಕಾರ್ ಡಿಸೈನಿಂಗ್ ಪುಸ್ತಕ. ಈಗ ಸಮೋಸ ತಿನ್ಬಿಟ್ಟು ನಿನ್ ಕೆಲಸ ಶುರು ಹಚ್ಕೊಂಬಿಡ.
ಸೂಪರ್ ಮೋಟು ಸೂಪರ್. ಏ ಮೋಟು, ಈ ಕಾರ್ನ ಎಷ್ಟ್ ಚೆನ್ನಾಗಿ ರೆಡಿ ಮಾಡ್ಬಿಟ್ಟಿಲ್ಲೋ. ನೀನ್ ಏನೇ ರೆಡಿ ಮಾಡಿದ್ರು ನನ್ ಕಾರ್ ತರ ಇಲ್ಲ ಕಣೋ, ಅದಕ್ಕಿಂತ ಸೂಪರ್ ಆಗಿದೆ. ನನಗೆ ತುಂಬಾ ಇಷ್ಟ ಆಯ್ತು. ಬರ್ಲಾ? Watch India's largest kids library only on Geo Hotstar. Download the app now.